ನಮಸ್ಕಾರ ಕರ್ನಾಟಕ. ಅಧಿಕಾರವನ್ನ ದುರುಪಯೋಗ ಮಾಡ್ಕೊಳಕ್ಕೋಸ್ಕರನೇ ನಾವು ಸರ್ಕಾರದಲ್ಲಿ ಬಂದಿದ್ದೀವಿ. ನಾವು ಮಾಡಿದ್ದೇ ಒಂದು ಐ ಥಿಂಕ್ ಆದೇಶ ಅನ್ನೋ ಮಟ್ಟಕ್ಕೆ ಗೆದ್ದು ಬಂದಂತ ಸರ್ಕಾರಗಳು ಯಾಕೆ 5 ವರ್ಷಕ್ಕೊಮ್ಮೆ ಚುನಾವಣೆಗಳಿರ್ತವೆ ಅಂತಂದ್ರೆ, ಪ್ರಜಾಪ್ರಭುತ್ವದಲ್ಲಿ 5 ವರ್ಷಗಳ ಕಾಲ ಇವರು ಸೇವೆ ಮಾಡಿದ್ರೆ ಪರವಾಗಿಲ್ಲ, ಸೇವೆ ಮಾಡಿದಿರ ಅಧಿಕಾರ ದುರುಪಯೋಗ ಮಾಡಿಕೊಂಡು ಮಾಡಬಾರದನ್ಗಳನ್ನ ಗೆದ್ದು ಬಂದಂತ ಸರ್ಕಾರಗಳು ಮಾಡಿದ್ರೆ ಚುನಾವಣೆಯಲ್ಲಿ ಜನರು ಅವರನ್ನ ಸೋಲಿಸಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ, ಬದಲಾವಣೆ ಆಗ್ಬೇಕು ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ಚುನಾವಣೆಗಳನ್ನ ಮಾಡಿದೆ. ಈಗ ಗೆದ್ದು ಬಂದಿರೋ ಸರ್ಕಾರಗಳು ಯಾವ ಮಟ್ಟಕ್ಕೆ ಅಧಿಕಾರಗಳನ್ನ ದುರುಪಯೋಗ ಮಾಡ್ತವೆ ಅಂತಂದ್ರೆ, 1 ವರ್ಷದ ಹಿಂದೆ IPL ಸಂಭ್ರಮಾಚರಣೆಯಲ್ಲಿ 11 ಜನ ಸಾವಿಗೀಡಾದ್ರು. ಇದಕ್ಕೆ ಮೂಲವಾಗಿ ಕಾರಣ ಅವತ್ತಿನ ಬೆಂಗಳೂರಿನ ಪೊಲೀಸರು. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ, ಅವತ್ತಿನ ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್, ವಿಕಾಸ್ ಕುಮಾರ್ ಎಲ್ಲ IPS ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ರು. ಜನರ ಆಕ್ರೋಶ ಯಾವ ತರ ಇತ್ತು ಅಂತಂದ್ರೆ, ಒಂದು IPL ನ ಮ್ಯಾಚ್ ಸಂಭ್ರಮಾಚರಣೆಗೆ 11 ಜನ ಕಾಲ್ ತುಳಿದಕ್ಕೆ ಸಾಯ್ತಾರೆ. 54 ಜನಗಳಿಗೆ ಗಾಯ ಆಗತ್ತೆ. ಆವತ್ತಿನ ಸಿದ್ದರಾಮಯ್ಯ ಸರ್ಕಾರ 5 ಜನ ಪೊಲೀಸರನ್ನ ಸಸ್ಪೆಂಡ್ ಮಾಡಿ, ಆವತ್ತಿನ ಬೆಂಗಳೂರ ಪೊಲೀಸ್ ಕಮಿಷನರ್ ದಯಾನಂದ್, ವಿಕಾಸ್ ಕುಮಾರ್ ಎಲ್ಲ 3 ಜನ IPS, 1 ನಾನ್ IPS ಗಳನ್ನ ಸಸ್ಪೆಂಡ್ ಮಾಡಿ ಜನರಿಗೆ ಕಣ್ಣೋರ್ಸಂತ ಕೆಲಸ ಮಾಡಿತ್ತು. ಕಣ್ಣೋರ್ಸೋದೊಂದು ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, 1 ವರ್ಷಗಳ ನಂತರ, ಅಂದಾಜು 1 ವರ್ಷಗಳ ನಂತರ ಇವ್ರ ಮೇಲೆ ಆಗದಂತ ಏನ್ ಚಾರ್ಜಸ್ ತನಿಖೆ ಏನಿದೆ, ತನಿಖೆ ರಿಪೋರ್ಟ್ ಅಲ್ಲಿ ಇವರೆಲ್ಲ ಓಕೆ, ಇವ್ರದೆಲ್ಲ ಏನ್ ಸಮಸ್ಯೆ ಇಲ್ಲ. ಹಂಗಾದ್ರೆ 11 ಜನರ ಸಾವಿಗೆ 54 ಜನರ ಗಾಯ ಏನ್ ಗೆಣಸ್ಕೀಳಕ ಇವ್ರಿಗೆ ಸಂಬಳ ಕೊಡೋದು? ಒಬ್ಬ IPS ಅಧಿಕಾರಿಗೆ 2 ಕಾರುಗಳು, 2 ಆಫೀಸ್ಗಳು, ಮನೆಗಳು, ಕೈ ತುಂಬ 25-30 ಜನ ಕೆಲಸ ಮಾಡಕ್ಕೆ ಆಳು, ಡ್ರೈವರ್ಗಳು, ಬಟ್ಟೆ ಐರನ್ ಮಾಡೋಕೆ, ನಾಯಿ ಹಿಡ್ಕೊಂಡು ಹೋಗಕ್ಕೆ ಎಲ್ಲಾವುದು ಕೊಟ್ಟು ಅಲ್ರಿ 11 ಜನ ಸತ್ರು. 11 ಜನ ಸತ್ತಿದ್ದಕ್ಕೆ ತಾತ್ಕಾಲಿಕವಾಗಿ ಅಂದಿನ ಸಿದ್ದರಾಮಯ್ಯ CM ಆಗಿದ್ದಾಗ 5 ಜನನ ಸಸ್ಪೆಂಡ್ ಮಾಡಿದ್ರು, ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಈ 5 ಜನರಲ್ಲಿ 3 ಜನರ ತನಿಖೆ ಏನಿದೆ, IPS ಅಧಿಕಾರಿಗಳು ಬಿ ದಯಾನಂದ್, ದ ಫೇಮಸ್, ಇಲ್ಲೆಲ್ಲ ಕ್ಯಾಮ್ರಾ ಎಲ್ಲ ಹಾಕೊಂಡು ಏನೋ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿದ್ರು. ಎಲ್ಲರೂ ಒಳ್ಳೆಯವ್ರು ಅಂತಾರೆ. ಒಳ್ಳೆಯವ್ರಲ್ಲ ರೀ, ನಮ್ಗೆ ಕೆಲಸ ಮಾಡೋರು ಬೇಕಾಗಿರೋದು. ಇಷ್ಟೆಲ್ಲ ಸಂಬಳ ಕೊಟ್ಟು ಇವ್ರುಗಳನ್ನ ಆ ಜಾಗದಲ್ಲಿ ಕುಣಿಸೋದೇನಕ್ಕೆ ಅಂತಂದ್ರೆ, ಅವ್ರ ಕೆಲಸ ಅಲ್ರಿ, ಗೆಣಸ್ಕೆಳ ಕೆಲಸ ಮಾಡಿದ್ರೆ ಇನ್ನ ಸಸ್ಪೆಂಡ್ ಮಾಡಿದ್ರೆ, ಈಗ ಸಸ್ಪೆಂಡ್ ಮಾಡಿರೋರ್ಗೆ ಕ್ಲೀನ್ ಚಿಟ್, ನೀವೆಲ್ಲ ಏನು ತಪ್ಪು ಮಾಡಿಲ್ಲ, ನೀವೆಲ್ಲ ಮತ್ತೆ 11 ಜನ ಸಾಯಿಸಿದ್ ಯಾರಾಗಾರೆ? 11 ಜನ ಹಂಗಾರೆ ಕರ್ತವ್ಯ ಲೋಪ ಇರ್ಲಿಲ್ವಾ? ಪೊಲೀಸವ್ರದ್ದು ಕರ್ತವ್ಯ ಲೋಪ ಇರ್ಲಿಲ್ಲ ಅಂತ ಆಯ್ತಲ್ಗ? ಅಲ್ಲಗ ಹಾಕೊಳ್ರಿ, 1 ವರ್ಷಗಳ ನಂತರ ಇದೇ ಕಾಂಗ್ರೆಸ್ ಸರ್ಕಾರ 3 ಜನ IPS ಅಧಿಕಾರಿಗಳನ್ನ ಯಾರು ಸಸ್ಪೆಂಡ್ ಮಾಡಿತ್ತೋ ಇವರೆಲ್ಲ ಏನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಕ್ಲೀನ್ ಚಿಟ್ ಕೊಟ್ಟಿದೆ. ಇದು ನೋಡ್ರಿ, ಅಧಿಕಾರದ ದುರುಪಯೋಗ ಯಾವ ಮಟ್ಟಕ್ಕೆ ಪೊಲೀಸರು, ರಾಜಕಾರಣಿಗಳು ಮಾಡ್ಕೊಂತಾರೆ ಅನ್ನೋದಕ್ಕೆ ಇದು ಸೂಕ್ತ. 11 ಜನ ಸತ್ರು, 54 ಜನ ಗಾಯಗೊಂಡ್ರು. ಆವತ್ತು ಕಣ್ಣೋರ್ಸಕ್ಕೆ ಜನಗಳು ಸ್ವಲ್ಪ ಆಕ್ರೋಶ ಗೊತ್ತಿದ್ರು. ನಾವು ಎಲ್ಲ ಫುಲ್ ಸ್ಟ್ರಿಕ್ಟ್ ಸರ್ಕಾರ ಅಂತ ಹೇಳಿ ಸಸ್ಪೆಂಡ್ ಮಾಡಿದ್ರು. ಈಗ ಆ 3 ಜನ, ದಯಾನಂದ್ IPS, ವಿಕಾಸ್ ಕುಮಾರ್ IPS, ಇನ್ನೊಬ್ರು ಶೇಖರ್ ಅಂತ, 3 ಜನಕ್ಕೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕ್ಲೀನ್ ಚಿಟ್ ಕೊಟ್ಟಿದೆ. ಎಷ್ಟರ ಮಟ್ಟಿಗೆ ಸರಿ ಇದು? ನಾನು ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರಾದ್ರೂ ಧ್ವನಿ ಎತ್ತಿದ್ರೆ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿ ರೌಡಿ ಶೀಟ್ಗಳನ್ನ ಓಪನ್ ಮಾಡುವಂತ ಸರ್ಕಾರ, ಎಲ್ಲಿ ತಪ್ಪಿತಸ್ಥರನ್ನ ಏನೋ ಸೆದೆ ಬಡಿಬೇಕೋ ಅಲ್ಲಿ ಕ್ಲೀನ್ ಚಿಟ್ಟು. ಆಮೇಲೆ ಇದು IPL ಏನೋ ಸಂಭ್ರಮಾಚರಣೆ 11 ಜನರ ಬಲಿಗೆ ಇವರೊಬ್ಬರಿಗೆ ಕ್ಲೀನ್ ಚಿಟ್ ಅಲ್ಲ. ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ 2023ರಲ್ಲಿ ಅಂದಿನ PSI ಅಪಾಯಿಂಟ್ಮೆಂಟ್ ಅಲ್ಲಿ 48 ಜನ ಪೊಲೀಸರು, ಒಬ್ಬ ADGP ಅಮೃತ್ ಪಾಲ್ನ ನಾವು CID ಮುಂದೆ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ ಆ ಹಗರಣನ ಬಯಲುಗಳಿದ್ರೆ, 500 ಕೋಟಿ ಹಗರಣನ ಬಯಲುಗಳಿದ್ರೆ, ಇದೇ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆ ಅಮೃತ್ ಪಾಲ್ಗೆ ಇವಾಗ ಆ ADGP ಅಮೃತ್ ಪಾಲ್ ಮೇಲೆ ಈಗ ಡಿಪಾರ್ಟ್ಮೆಂಟ್ 3 ವರ್ಷ ಆದ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ, ಆ 48 ಜನ ಜೈಲಲ್ಲಿ ಇದ್ರು. ಅಷ್ಟು ಜನಕ್ಕೆ ಇಫ್ ಐ ಆಮ್ ನಾಟ್ ರಾಂಗ್ ಮತ್ತೆ
ರಿಕಾಲ್ ಮಾಡಿ ಸಸ್ಪೆನ್ಷನ್ ರಿವೋಕ್ ಮಾಡಿಕೊಂಡು ಕೆಲಸ ಕೊಟ್ಟಿದ್ದಾರೆ. ಎಂತ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಸರ್ಕಾರಕ್ಕೆ ನಾನು ಕೂಡ ಈ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದೆ. ಬಟ್ ಆದ್ರೆ ಇವತ್ತು ನಾವು ಕೇಳ್ಕೊಳ್ಬೇಕಾಗಿದೆ, ಎತ್ತ ಸಾಗುತ್ತಿದೆ ಕಾಂಗ್ರೆಸ್ ಆಡಳಿತ ಅಂತ. ಬರೀ IPS ಅಧಿಕಾರಿಗಳಿಗೆ ಕ್ಲೀನ್ ಚಿಟ್ ಕೊಡೋದು ಒಂದೇ ಅಂತಲ್ಲ, ಇವ್ರು ಏನ್ ಗೊತ್ತಾ, ಇವ್ರು ಇಲ್ಲಿ ನಡೆಯೋದು ಯಾರೋ ಹೇಳ್ತಾ ಇದ್ರು, ಯಾವ ಹೋರಾಟನೂ ನಡೆಯಲ್ಲ ರೀ, ಯಾವ ಒಳ್ಳೆತನ ನಡೆಯೋದು ಒಂದೇ ದುಡ್ಡಿಲ್ಲಿ. ನಿನ್ ಜೇಬಲ್ಲಿ ಎಷ್ಟು ದುಡ್ಡಿದೆ, ನಿನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ದುಡ್ಡಿದೆ, ಆ ದುಡ್ಡಿಂದ ನೀನು ದುಡ್ಡು ಕೊಟ್ಟು ಎಷ್ಟು ಕೆಲಸ ಮಾಡಿಸ್ಕೊಂಬೋದು, ಇಷ್ಟೊಂದೇ ನಡೆಯೋದ್ ಬಿಟ್ರೆ ಬೇರೆ ಏನೂ ನಡೆಯಲ್ಲ. ಒಂದು ಕಡೆ ತಪ್ಪುಗಳನ್ನ ಮಾಡಿದವ್ರಿಗೆ ಸಸ್ಪೆನ್ಷನ್ ತೆಗೆದಾಕಿ ಅಪಾಯಿಂಟ್ಮೆಂಟ್ ಕೊಡೋದು, ಇನ್ನೂ ಕೆಲವು IPS ಅಧಿಕಾರಿಗಳಿಗೆ ಪೊಲೀಸವ್ರಿಗೆ ಏನು ನೀನ್ ತಪ್ಪೇ ಮಾಡಿಲ್ಲ ಅಂತೇಳಿ ಕ್ಲೀನ್ ಚಿಟ್ ಕೊಡೋದು. ಇನ್ನೊಂದು ಕಡೆ ನಾನು ನಿನ್ನೆ ಓದ್ದೆ, ಆ KRS ಪಕ್ಷದ ತುಮಕೂರು ರಾಜ್ಯ ಕಾರ್ಯಾಧ್ಯಕ್ಷ, ನಾನು ಯು ಡೋಂಟ್ ಮೈಂಡ್, ನಾವು ಒಂದು ಪಾರ್ಟಿ ಮಾಡಿದೀವಿ, ಬಟ್ ಆದ್ರೆ ಬೇರೆ ಎಲ್ಲೇ ತಪ್ಪು ನಡೆದಾಗೂ ಕೂಡ ನಾವು ಪ್ರಶ್ನೆ ಮಾಡ್ತೀವಿ. ಆ KRS ಪಾರ್ಟಿಯ ಕಾರ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಮೇಲೆ 6 ಕೇಸು ಸುಳ್ಳು ಕೇಸೇ ಹಾಕದ್. ಏನಕ್ಕೆ ಅಂತಂದ್ರೆ, ಯಾರೂ ಕೂಡ ರಾಜ್ಯ ಸರ್ಕಾರನೇ ಆಗಿರ್ಬೋದು, ಕೇಂದ್ರ ಸರ್ಕಾರನೇ ಆಗಿರ್ಬೋದು, ನೀವ್ ಯಾರು ಪ್ರಶ್ನೆ ಮಾಡಂಗಿಲ್ಲ. ಪ್ರಶ್ನೆ ಮಾಡಿದ್ರೆ ಸುಳ್ಳು ಕೇಸ್ಗಳನ್ನ ಹಾಕಿ ರೌಡಿ ಶೀಟ್ರು. ಅಲ್ರಿ, ಒಬ್ಬ KRS ಒಬ್ಬ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷನನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆತನ ಮೇಲೆ 1 ಸುಳ್ಳು ಕೇಸುಗಳು, 2ನೇದು ರೌಡಿ ಶೀಟ್ರು. ಅಲ್ರಿ, ಯಾವ 6 ಕೇಸ್ ಹಾಕಿದ ತಕ್ಷಣ ರೌಡಿ ಶೀಟ್ರು ಓಪನ್ ಮಾಡೋ ಅಂತ ಇದೇ ಪೊಲೀಸರು ಮಾಡಿರೋ ತಪ್ಪುಗಳಿಗೆ ಕ್ಲೀನ್ ಚಿಟ್ಗಳನ್ನ ಕೊಡ್ತಾ ಇರುವಂತ ಸರ್ಕಾರ. ನೋಡ್ರಿ, ಎಂತ ಕಿತ್ತೋಗಿರೋ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ. ವಿ ಆರ್ ಲಿವಿಂಗ್ ಇನ್ ಅ ಕಂಡೀಷನ್. ಪ್ರಶ್ನೆ ಮಾಡದೆ ಒಂದು ದೊಡ್ಡ ಅಪರಾಧ. ನೀವು ಪ್ರಶ್ನೆ ಮಾಡಿದ್ರೆ ನಿಮ್ ಮೇಲೆ ಸುಳ್ಳು ಕೇಸ್ ಹಾಕ್ತಿವಿ, ನಿಮ್ ಮೇಲೆ ರೌಡಿ ಪಟ್ಟಿ ಓಪನ್ ಮಾಡ್ತೀವಿ. ಏನ್ರೋ ನೀವು ಪೊಲೀಸ್ ಸ್ಟೇಷನ್ ತೆಗ್ದಿದ್ದೀರಾ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಕ್ಕೆ, ಅಥವಾ ಕ್ರಿಮಿನಲ್ ಯೂನಿವರ್ಸಿಟಿಗಳನ್ನ ಓಪನ್ ಮಾಡಿದೀರಾ? ಇದು ರಾಜ್ಯ ಭ್ರಷ್ಟ ಪೊಲೀಸರು ತಿಳಿಸ್ಬೇಕು ನಮ್ಗೆ. ಒಂದು, ನಿಮ್ ಬಾಸ್ಗಳು ಅಥವಾ IPS ಅಧಿಕಾರಿಗಳು ಮಾಡಿರೋ PSI ಹಗರಣದವ್ರಿಗೆ ನೆನೆ ಕರೆದು ಸಸ್ಪೆನ್ಷನ್ ತೆಗೆದಾಕಿ ಸಸ್ಪೆಂಡ್ ಮಾಡಿ ಕೆಲಸ ಕೊಟ್ಟರು ಮಾನಗೇಡಿ ಕಾಂಗ್ರೆಸ್ ಸರ್ಕಾರ. ಈಗ ಇದರಲ್ಲಿ IPL ಮ್ಯಾಚಿನ ಎಲ್ಲ IPS ಆಫೀಸರ್ಗಳು ನೀವೆಲ್ಲ ಕ್ಲೀನ್ ಚಿಟ್ ಕೊಟ್ಟಿದೆ. ಒಂದ್ ಕಡೆ ಈ ಭ್ರಷ್ಟ ವ್ಯವಸ್ಥೆನಲ್ಲಿ ತಪ್ಪು ಮಾಡಿರೋ ಅಧಿಕಾರಿಗಳಿಗೆ ಕೆಲಸ ಕೊಡೋದು, ಕ್ಲೀನ್ ಚಿಟ್ ಕೊಡೋದು. ಇನ್ನೊಂದು ಕಡೆ ಯಾರೇ ಪ್ರಶ್ನೆ ಮಾಡಿದ್ರು ಅವ್ರ ಮೇಲೆ ಸುಳ್ಳು ಕೇಸ್ ಹಾಕೋದು, ರೌಡಿ ಏನ್ ಹೇಳ್ತೀನಿ, ಎಲ್ಲಿ ಸರ್ಕಾರ ಆಕ್ಟ್ ಮಾಡಬೇಕಾಗಿದೆ, ಎಲ್ಲಿ ಸರ್ಕಾರ ಸ್ಪಂದಿಸಬೇಕಾಗಿದೆ, ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅದೇ ಒಂದು ದೊಡ್ಡ ಅಪರಾಧ ಆಗ್ಬಿಟ್ಟಿದೆ. ಅವರುಗಳ ಮೇಲೆ ತುಮಕೂರಲ್ಲಿ ಈ ಮಲ್ಲಿಕಾರ್ಜುನ್ ಅನ್ನೋ ವ್ಯಕ್ತಿಯನ್ನ ಐ ಥಿಂಕ್ KRS ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ ಅಂತೆ, ಆ ವ್ಯಕ್ತಿ ಮೇಲೆ ರೌಡಿ ಪಟ್ಟಿನ ಓಪನ್ ಮಾಡಿದ್ದಾರೆ. ಇದಕ್ಕೆ ಇವ್ರು ಕೊಡುವಂತದ್ದು ಏನು ಅಂತಂದ್ರೆ, ಈತನ ಮೇಲೆ 6 ಕೇಸುಗಳಿತ್ತು, ಅದಕ್ಕೆ ರೌಡಿ ಪಟ್ಟಿ ಓಪನ್ ಮಾಡಿದ್ರೆ. ಆಯ್ತಪ್ಪ, ಈಗ ಮಾನದಂಡ ನೀವು ರೌಡಿ ಪಟ್ಟಿ ಅಂದ್ರೆ ನೀವು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಕ್ಕೆ ಅಲ್ಲ, ನೀವು ಭ್ರಷ್ಟಾಚಾರ ಮಾಡಕ್ಕೆ, ಆಮೇಲೆ ಜನಗಳ ಮೇಲೆ ರೌಡಿ ಪಟ್ಟಿಗಳನ್ನ ಸುಳ್ಳು ಕೇಸುಗಳನ್ನ ಹಾಕಿ ಕ್ರಿಮಿನಲ್ ಯೂನಿವರ್ಸಿಟಿನ ಓಪನ್ ಮಾಡಕ್ಕೆ ಇವತ್ತು ರಾಜ್ಯ ಪೊಲೀಸರು ಕೆಲಸ ಮಾಡ್ತಾ ಇದ್ರೆ. ಈಗ 6 ಕೇಸ್ ಇದೆ ಅವನ ಮೇಲೆ ಅಂತೇಳಿ, ಆ ಮಲ್ಲಿಕಾರ್ಜುನ್ ಮೇಲೆ ರೌಡಿ ಪಟ್ಟಿನ ಓಪನ್ ಮಾಡಿದೀವಿ ಅಂತೇಳಿ ಇದು ಮಾಧ್ಯಮಗಳಲ್ಲಿ ನಾವು ನೋಡಿದ್ದು. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ 6 ಕೇಸ್ ಇರೋ ಮಲ್ಲಿಕಾರ್ಜುನ್ ಮೇಲೆ KRS ಪಕ್ಷದ ಕಾರ್ಯಾಧ್ಯಕ್ಷ ರೌಡಿ ಪಟ್ಟಿ ಓಪನ್ ಮಾಡೋದಾದ್ರೆ, ಅದೇ ಮಾನದಂಡ ಅನ್ನೋದಾದ್ರೆ, ಕರ್ನಾಟಕದ CM DK ಶಿವಕುಮಾರ್ ಅವರು 2023ರಲ್ಲಿ ತಾವು ಡಿಕ್ಲೇರ್ ಮಾಡಿರೋ ಅಫಿಡೇವಿಟ್ ಅಲ್ಲಿ 19 ಕ್ರಿಮಿನಲ್ ಕೇಸಸ್ ಪೆಂಡಿಂಗ್ ಇದೆ ಅಂತ ಆಯ್ತು. ಅಲ್ರಿ, KRS ಪಕ್ಷದ ಮಲ್ಲಿಕಾರ್ಜುನ್ ಮೇಲೆ 6 ಕೇಸ್ ಇದೆ ಅಂತ ರೌಡಿ ಪಟ್ಟಿ ತೆರೆಯುವಂತ ಇದೇ ಭ್ರಷ್ಟ ಪೊಲೀಸ್ ಇಲಾಖೆ, ಭ್ರಷ್ಟ ಪೊಲೀಸರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರ ಮೇಲೆ 19 ಕೇಸ್ ಇದೆ. ಏನು ಬೇಳೆ ಬೇಯಿಸಕ್ಕಾಗಲ್ಲ, ಅವ್ರು ಉಗಿತಾರೆ, ಉಗಿಸ್ಕೊಬೇಕಷ್ಟೇ. CM ಸಿಕ್ದಾಗೆಲ್ಲ ಕ್ಲಾಸ್ ನಿಮ್ಮ ಯೋಗ್ಯತೆ ಏನಿದ್ರು ಅಲ್ಲ, ಒಂದಂತೂ ನಿಜ, ಒಬ್ಬ DK ಶಿವಕುಮಾರ್ ಮೇಲೆ 19 ಕ್ರಿಮಿನಲ್ ಕೇಸಸ್ ಇದೆ. ನೀವೇನು ಗೆಣಸ್ ಕೇಳಕ್ ಆಗಲ್ಲ. ಯಾಕೆ ಅಂತಂದ್ರೆ, ಆ ಜಾಗಕ್ಕೆ ಬಂದ ಮೇಲೆ ಅವ್ರು ಹೇಳ್ದಂಗೆ ಕೇಳಬೇಕೇ ಹೊರತು ನಿಮ್ಮ ಆಟ ಏನೂ ನಡೆಯಲ್ಲ. ಧ್ವನಿ ಮಾಡೋರ್ ಮೇಲೆ ರೌಡಿ ಪಟ್ಟಿ KRS ಪಕ್ಷದವರು, ನಮ್ದು ಒಂದು ಪಕ್ಷ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಯಾಕೆ ಈ ವಿಚಾರವನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಪ್ರಜಾಪ್ರಭುತ್ವ ಬದುಕಿದೆಯಾ? ಪ್ರಜೆಗಳು ಪ್ರಶ್ನೆ ಮಾಡಿದ್ರೆ ರೌಡಿ ಪಟ್ಟಿ ಓಪನ್ ಮಾಡುವಂತ ಕಾಂಗ್ರೆಸ್ ರಾಜ್ಯ ಸರ್ಕಾರ, ಬಿಜೆಪಿಯವರು ಏನು ಕಡಿಮೆ ಇಲ್ಲ.
15 ದಿವಸದಿಂದ ಉಪವಾಸದಲ್ಲಿ ಕೂತಿದ್ದಾರೆ ಅಲ್ಲಿ ಡೆಲ್ಲಿನಲ್ಲಿ. ಆ ಕಾಕ್ರೋಚ್ ಪಾರ್ಟಿಯ ಸೋನಂ ವಾಕ್ಷಿಕ್ 15 ದಿವಸ 59 ವರ್ಷ ಸಾಯಂಗಿದ್ದಾನೆ, ತಲೆನೇ ಕೆಡಿಸ್ಕೊಳಲ್ಲ. ನೀವು ಸತ್ತೋಗಿ, ನಾವು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಅವ್ರ ಆಡಳಿತಕ್ಕೆ ಬರಬೇಕು, ಅವ್ರ ಆಡಳಿತಕ್ಕೆ ಬೇಕೋ ಏನ್ ಬೇಕೋ ಮಾಡ್ಕೊಂತಾರೆ ಹೊರತು ಜನರ ಪರವಾಗಿ ಪ್ರಜಾಪ್ರಭುತ್ವನ ಎತ್ತಿಡಕ್ಕೆ ಇವರೆಲ್ಲೂ ಕೆಲಸ ಮಾಡಲ್ಲ. ಈಗ ಆ KRS ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆ ಮಾನಗೇಡಿ ಬಿಜೆಪಿ ಸರ್ಕಾರ ಒಬ್ಬ ವ್ಯಕ್ತಿ 15 ದಿವಸದಿಂದ ಉಪವಾಸ ಕೂತಿದ್ದಾನೆ. ವಿ ಡೋಂಟ್ ಕೇರ್, ಸತ್ತೋದ್ರೆ ಸತ್ತೋಗು. ಅಲ್ಲಿ ನೋಡ್ರಿ, ಆತನ ಮೇಲೆ 3 Idiots ಫಿಲಂ ಮಾಡ್ದಂತ ಇದೇ ಅಮೀರ್ ಖಾನ್ 3ನೇ ಮದುವೆ ಮಾಡ್ಕೊಂಡು ಆರಾಮಾಗಿ ಹೊರಟದ. ಅಲ್ಲಿ ನೋಡ್ರಿ, ಅವರ ಸಾಧನೆನ ಫಿಲಂ ಮಾಡಿ ಬಳಸ್ಕೊಳ್ಳೋ ಅಂತ ಇದೇ ಏನೋ ಫಿಲಂ ಫೀಲ್ಡ್ ಎಲ್ಲ ಇರುವಂತ ಹೀರೋಗಳು, ಅದೇ ಅವರು ನಿಜವಾದಂತ ವ್ಯಕ್ತಿ. ಆ ಸೋನಂ ವಾಕ್ಷಕ್ಕೆ ಆ 3 Idiots ಫಿಲಂ ಏನೋ ಐ ಥಿಂಕ್ ಬರ್ಲಿಕ್ಕೆ ಕಾರಣ ಆ ಸ್ಫೂರ್ತಿ, ಆ ವ್ಯಕ್ತಿಯನ್ನ ಬಳಸ್ಕೊಂಡು 3 Idiots ಮಾಡ್ದಂತ ಇದೇ ಅಮೀರ್ ಖಾನ್ ಎಲ್ಲೋ ಆರಾಮಾಗಿ ಮದುವೆ ಮಾಡ್ಕೊಂಡಿದ್ದಾರೆ. ಆ ನಿಜವಾದ ವ್ಯಕ್ತಿ 59 ವರ್ಷ, ಬಿಲೀವ್ ಇಟ್ ಆರ್ ನಾಟ್, 59 years ನೀಟ್ ಪೇಪರ್ ಹಗರಣಕ್ಕೆ 15 ದಿವಸದಿಂದ ಉಪವಾಸ ಕೂತಿದ್ದಾರೆ. ತಾಲೇನೆ ಕೆಡಿಸ್ಕೊಳಲ್ಲ. ಕಾರಣ ಯಾಕೆ ಅಂತಂದ್ರೆ, ನೀವು ವೋಟ್ ಹಾಕು ಬಿಡು, ನಾವು ಗೆದ್ಕೊಂಬರೋದು ಗೊತ್ತು ಅಂತೇಳಿ ಕಾಂಗ್ರೆಸ್ ಅವ್ರಿಗೆ, ಬಿಜೆಪಿ ಅವ್ರಿಗೆ, ಕೇಂದ್ರ ಬಿಜೆಪಿ ಸರ್ಕಾರ ಗೊತ್ತು. ಈ ಮಾನಗೇಡಿ ಸರ್ಕಾರಗಳಿಗೆ ಜನ ಬುದ್ಧಿ ಕಲಿಸಿದ್ದು, ಯಾರು ಏನು ಹೋರಾಟ ಮಾಡಿದ್ರು ಪ್ರಯೋಜನ ಇಲ್ಲ. ನಾವ್ ಹೇಳಿದ್ವಲ್ಲ, ನಮ್ಮನ್ನು ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ತೀರಾ ಸರ್ ಅಂತ, ಏನ್ ಧ್ವನಿ ಮಾಡ್ಬೋದು ಬಿಟ್ರೆ ಬೇರೆ ಏನ್ ಮಾಡಕ್ಕಾಗುತ್ತೆ. ಬಟ್ ವೆನ್ ಇಟ್ ಕಮ್ ಟು ಇವತ್ತಿನ ಸಾರ್ವಜನಿಕರು ಧ್ವನಿ ಎತ್ತೋರ್ ಮೇಲೆ ಕೇಸ್ಗಳನ್ನ ಹಾಕೋದು, ರೌಡಿ ಪಟ್ಟಿ ಓಪನ್ ಮಾಡೋದು, ಮಾನಗೇಡಿ ಪೊಲೀಸರ ಯಾವತ್ತಾದ್ರೂ ಈ ಕಾಂಗ್ರೆಸ್ ಬಿಜೆಪಿ JDS ಮುಕ್ತವಾಗಿ ಯಾವುದೋ ಒಂದು ಪಕ್ಷ ಬಂದಲ್ಲಿ ಕೂತ್ಕೊಂತದೆ, ಆವತ್ತು ನಿಮ್ಗಳಿಗೆ ನಿಮ್ಮ ಯೋಗ್ಯತೆಯನ್ನ ತೋರಿಸುವಂತ ಸಮಯ ಖಂಡಿತ ಬರ್ತದೆ. ಅಲ್ಲ, ಡೆಫಿನೆಟ್ಲಿ ಅಲ್ರ. ಆ KRS ಪಕ್ಷದ ಮಲ್ಲಿಕಾರ್ಜುನ್ ಮೇಲೆ ರೌಡಿ ಪಟ್ಟಿ ತೆಗ್ದಿದ್ದೀರಾ ತುಮಕೂರಲ್ಲಿ, ಆಯ್ತಪ್ಪ. 6 ಕೇಸ್ ಇದೆ ಅಂತ ಹೇಳಿ ರೌಡಿ ಪಟ್ಟಿ ತೆಗ್ದಿದ್ದೀರಾ. DK ಶಿವಕುಮಾರ್ ಅವ್ರ ಮೇಲೆ 19 ಕ್ರಿಮಿನಲ್ ಕೇಸ್ ಇದೆ. 19 ಕ್ರಿಮಿನಲ್ ಕೇಸ್ ಇದೆ. ಓಕೆ, ಬರೀ DK ಶಿವಕುಮಾರ್ ಒಬ್ಬರೇ ಅಲ್ಲ, CM ಒಬ್ಬರ ಮೇಲೆ ಅಲ್ಲ. ದಮ್ಮಿದ್ಯಾ ತೆಗೆಯಕ್ಕೆ ರೌಡಿ ಪಟ್ಟಿ? ತೆಗೆಯಕ್ಕಾಗಲ್ಲ. ಯಾಕೆ ಹೇಳಿ? ನಿಮ್ಮನ್ನ ಎತ್ತಂಗಡಿ ಮಾಡಿ ಮನೆ ಕಳಿಸ್ಬಿಡ್ತಾರೆ. ಓಕೆ, ಸಿದ್ದರಾಮಯ್ಯನವ್ರ ಮೇಲೆ 13 ಕ್ರಿಮಿನಲ್ ಕೇಸ್ ಇದೆ. ತೆಗೆಯಕ್ಕಾಗತ್ತಾ? ಆಗಲ್ಲ. ಯಾಕೆ? KRS ಅಥವಾ ಯಾರೋ ತಲೆಗೆ ಬಟ್ಟೆ ಇಲ್ದರ್ ಸಿಕ್ಕರೆ ರೌಡಿ ಪಟ್ಟಿ ಕ್ರಿಮಿನಲ್ ಕೇಸು ಅಂತಂದ್ರೆ ಅವ್ರು ಯಾರು ಕೇಳಕ್ ಆಗಲ್ಲ. 13 ಕೇಸು ಸಿದ್ದರಾಮಯ್ಯನವ್ರ ಮೇಲೆ ಇದೆ, ಮಾಜಿ ಮುಖ್ಯಮಂತ್ರಿ. ಓಕೆ, ಜಮೀರ್ ಅಹಮದ್ ಖಾನ್ ಮೇಲೆ 5 ಕ್ರಿಮಿನಲ್ ಕೇಸ್ ಇದೆ. ಪ್ರಿಯಾಂಕ ಖರ್ಗೆ ಪ್ರೆಸೆಂಟ್ ಹೋಮ್ ಮಿನಿಸ್ಟರ್ ತಮ್ಮ ಅಫಿಡೇವಿಟ್ ಅಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರೋ ಕೇಸ್ಗಳ ಸಂಖ್ಯೆ 9 ಕೇಸು ಬರೀ ಪ್ರಿಯಾಂಕ ಖರ್ಗೆ ಪ್ರೆಸೆಂಟ್ ಹೋಮ್ ಮಿನಿಸ್ಟರ್ ಮೇಲೆ ಇದೆ ಅಂತ ಅವರೇ ಅಫಿಡೇವಿಟ್ ಅಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಮಾಜಿ ಸಚಿವ ಮಿನಿಸ್ಟ್ರು ನಾಗೇಂದ್ರ 42 ಕ್ರಿಮಿನಲ್ ಕೇಸ್ ಇದೆ. ಯಾರ ಮೇಲೆ ಓಪನ್ ಮಾಡಿದ್ರೆ ರೌಡಿ ಶೀಟ್ರು? ಯಾರ ಮೇಲೆ ನೀವು ಮಾಡಲ್ಲ. ನೀವು ಮಾನಗೇಡಿ ಪೊಲೀಸರು ನಿಮ್ಮ ಹತ್ರ FIR ಮಾಡಕ್ ಅಧಿಕಾರ ಇದೆ ಅಲ್ಲ. ಏನೋ ದಮ್ಮು ತಾಕತ್ತಿರೋರು ಹೈಕೋರ್ಟ್ಗೆ ಹೋಗ್ತಾರೆ, ಸ್ಟೇ ತಗೊಂಡ್ಬರ್ತಾರೆ, ಏನೋ ಅವರ ರಕ್ಷಣೆನ ಮಾಡ್ಕೊಂತಾರೆ. ನನಗೆ ಪ್ರತಿದಿನ ಒಂದಷ್ಟು ಜನ ಫೋನ್ ಮಾಡ್ತಾರೆ, ಅದರಲ್ಲಿ KRS ಕಾರ್ಯಕರ್ತರು ಇದ್ದಾರೆ. ಪಾಪ ನಾನು ನಮ್ಗೆ ಅವ್ರ ಬಗ್ಗೆ ಒಂದು ಕಾಳಜಿ ಇದೆ. ಪ್ರತಿಯೊಬ್ಬ ಫೋನ್ ಮಾಡಿದಾಗ ನಾನು ಕೇಳಿದಾಗ ಇದನ್ನ ಹೇಳಿದೆ, ಸರ್ 5 ಕೇಸ್ ಇದೆ, 6 ಕೇಸ್ ಇದೆ ಅಂತ. ಖಂಡಿತವಾಗಿ ಯಾರನ್ನೋ ನಂಬ್ಕೊಂಡು ಕೇಸುಗಳು ಹಾಕ್ಸ್ಕೊಳಕ್ ಹೋಗ್ಬೇಡಿ. ತುಂಬಾ ಕಷ್ಟ ನೋಡಿ. ಅಲ್ಲ, ಅಧಿಕಾರಕ್ಕೆ ಬರೋದು ಬೇರೆ ವಿಚಾರ, ಅಧಿಕಾರಕ್ಕೆ ಬರೋದು ಸಮಯ ಮತ್ತೆ ಜನ ಡಿಸೈಡ್ ಮಾಡ್ತಾರೆ. ನಾವು ರಾಜಕೀಯ ಮಾಡ್ತೀವಿ ಅಂತ ಹೇಳಿ ಮೈ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನ ಹಾಕೊಂಡು ರೌಡಿ ಪಟ್ಟಿಗಳನ್ನ ಓಪನ್ ಮಾಡ್ತಾರೆ ಇವರು. ಅವುಗಳಿಂದ ಅಲ್ಲೆಲ್ಲ ಕಮೆಂಟ್ ನಾನು ಹಾಕಿದ್ದೆ, ಆ ಮಲ್ಲಿಕಾರ್ಜುನ್ ಪೋಸ್ಟ್ ಹಾಕಿದಾಗ, ಬಿಡಿ ಸರ್ ಹೈಕೋರ್ಟ್ಗೆ ಹೋಗ್ತಾರೆ. ಹೇಳೋದು ಬಾರಿ ಈಸಿ. ಹೈಕೋರ್ಟ್ಗೆ ಹೋಗೋದು, ಹೈಕೋರ್ಟ್ ಅಲ್ಲಿ ರಕ್ಷಣೆ ತಗೊಂಡ್ಬರೋದು ಬಾರಿ ಈಸಿ. ಅದನ್ನ ಮಾಡ್ಕೊಬೇಕು ಅಂದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ ಒಬ್ಬ ಅಡ್ವೊಕೇಟ್ ಆಗಿ, ಒಬ್ಬ ಹೋರಾಟಗಾರನಾಗಿ, ಕಳೆದ 16 ವರ್ಷದ ಧ್ವನಿ ಎತ್ತವನಾಗಿ ನನಗೆಲ್ಲ ಗೊತ್ತಿದೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ದಯಮಾಡಿ ಸುಮ್ನೆ ಕೇಸ್ಗಳು ಹಾಕ್ಸ್ಕೊಂಡು ಈ ರೌಡಿ ಶೀಟರ್ಗಳನ್ನ ಓಪನ್ ಮಾಡಿಸ್ಕೊಂಡು ನಿಮ್ಮ ಲೈಫ್ ಅನ್ನ ಸ್ಕ್ರಾಪ್ ಮಾಡ್ಕೊಂಬೇಡಿ. ಅಲ್ಲ, ಏನೋ ಜನ ಮನ್ಸು ಮಾಡಿದ್ರೆ ಬೇರೆ ವಿಚಾರ. ಜನ ಮನ್ಸು ಮಾಡಕ್ಕೆ ಸಮಯ ಹಿಡಿತದೆ. ಜನ ಮನ್ಸು ಮಾಡಬೇಕು. ಆ ರೀತಿ ಒಂದು ಬಿರುಗಾಳಿ ಕರ್ನಾಟಕದಲ್ಲಿ ಬರೋ ಪೊಲಿಟಿಕಲ್ ಬಿರುಗಾಳಿ ತರಬೇಕಾಗಿದೆ. ಇಲ್ಲ ಅಂತಂದ್ರೆ ಈ ರೀತಿ ಸುಳ್ಳು ಕೇಸ್ ಹಾಕೊಂಡು ನೋಡ್ರಿ, ಆರಾಮಾಗಿ ಇವರು ಏನೋ IPL ಮ್ಯಾಚ್ ಅಲ್ಲಿ ಸಸ್ಪೆಂಡ್ ಆಗಿದಂತ IPS ಅಧಿಕಾರಿಗಳಿಗೆ ಕ್ಲೀನ್ ಚಿಟ್ ಕೊಟ್ಟರು ಅಂತ ಇದೇ ರಾಜ್ಯ ಸರ್ಕಾರ. ಅಲ್ರಿ, ಬಿಡದಿನಲ್ಲಿ ಏನೋ ರೈತರ ಜಮೀನ್ ಬಿಡಲ್ಲ ಈ ಕಾಂಗ್ರೆಸ್ ಸರ್ಕಾರ. ರೈತರ ಜಮೀನ್ ಬೇಕು. ಆನೇಕಲ್ಲಲ್ಲಿ ಆನೇಕಲ್ಲಲ್ಲಿ ರೈತರ ಜಮೀನ್ ಬಿಡಲ್ಲ, ದೇವನಹಳ್ಳಿಯಲ್ಲಿ ಬಿಡಲ್ಲ, ಚಿಕ್ಕಬಳ್ಳಾಪುರದ ಬಿಡಲ್ಲ, ದೊಡ್ಡಬಳ್ಳಾಪುರದ ಬಿಡಲ್ಲ. ಹಂಗಂತ
ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಏನು ಒಳ್ಳೇದಲ್ಲ. ಕುಮಾರಸ್ವಾಮಿಗೆ HMT ಜಾಗ ಬೇಕು, 470 ಎಕರೆ ಅರಣ್ಯ ಬೇಕಂತೆ. ಈ ಕಾಂಗ್ರೆಸ್ ಅವ್ರಿಗೆ ಬೆಂಗಳೂರು ಸುತ್ತಮುತ್ತ ಇರೋ ಜಮೀನೆಲ್ಲ ಬೇಕು. ಒಂದ್ ಕಡೆ ಬಿಜೆಪಿ ಕಾಂಗ್ರೆಸ್ ಅವ್ರ ಹಿಂಗ ಆಡ್ತಾರೆ, ಒಂದ್ ಕಡೆ ಬಿಜೆಪಿ ಅವ್ರಿಗೆ, ಇಬ್ಬರಿಗೂ ಅಷ್ಟೇ ಜಮೀನುಗಳು ಬೇಕು, ದುಡ್ಡು ಮಾಡ್ಕೊಬೇಕು, ಪ್ರತಿ ಬಾರಿ ಗೆದ್ದು ಬಂದು ಮಜಾ ಮಾಡ್ಬೇಕು. ಇಂಥವ್ರಿಗೆ ನೀವುಗಳೆಲ್ಲ ಓಟ್ ಹಾಕ್ತೀರಾ. ಪಾಪ ಒಂದಷ್ಟು ಜನ ರಾಜಕೀಯ ಅಂತ ಹೇಳಿ ಕೇಸ್ಗಳು ಹಾಕ್ಸ್ಕೊಂತ ಇದಾರೆ. ಅವ್ರಗಳನ್ನೆಲ್ಲ ನೋಡಿದಾಗ ನಮಗೂ ಅನ್ಸುತ್ತೆ, ಐ ಥಿಂಕ್ ಇಟ್ಸ್ ನಾಟ್ ರಿಕ್ವೈರ್ಡ್. ನಾನು ಸುಮ್ನೆ ಕೇಸ್ಗಳು ಹಾಕ್ಸ್ಕೊಳಕ್ ಹೋಗ್ಬೇಡಿ. ತುಂಬಾ ಕಷ್ಟ ಇವೆಲ್ಲ. ಯಾಕೆ ಅಂತಂದ್ರೆ ತಿಂಗಳಲ್ಲಿ 1 ವಾರ 10 ದಿವಸ ಹೋಗಿ ಕೋರ್ಟಲ್ಲಿ ನಿಂತ್ಕೊಬೇಕು. ರೌಡಿ ಶೀಟರ್ಗಳಾದಾಗ ನಿಮ್ಮನ್ನ ಯಾಕೆ ಅಲ್ಲ ಲೆಕ್ಕ ಹಾಕೊಳ್ಳಿ. ಈ ಗೂಂಡಾ ಪ್ರವರ್ತನೆ, ಈ ಕೊಲೆ ಮಾಡೋರು, ದರೋಡೆಕೋರರು, ಈ ಪೊಲೀಸರು, ಕರ್ನಾಟಕ ಪೊಲೀಸರು ಮಾಡಿದಿರೋ ಕೆಲಸನೇ ಇಲ್ಲ. ರೇಪ್ಗಳು ಮಾಡೋರೆ, ಐಬಿಗಳನ್ನ ಹೆಣ್ಮಕ್ಳನ್ನ ಕಡ್ದವ್ರೆ, ಸುಳ್ಳು ಕೇಸ್ ಹಾಕ್ತಾರೆ, ಸುಮ್ನೆ ರೌಡಿ ಪಟ್ಟಿ ಓಪನ್ ಮಾಡಕ್ ಬೇಡ, ಹೆಂಡತಿನ ಬಾ ಮಂಚಿಗೆ ಬಂದ್ ಮಲ್ಕ ಅಂತ ಹೇಳ್ತಾರೆ, ಲಾಕಪ್ ಡೆತ್ಗಳು ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ, ಚಿನ್ನ ದರೋಡೆ ಮಾಡಿದ್ದಾರೆ, ಮಾಡಬಾರ್ದು ಕೆಲಸ ಮಾಡ್ತಾರೆ. ಇಂಥ ಕೆಲ್ಸಕ್ಕೆ ಅವರು ಲಂಚ ತಗೊಂಡಿರೋಂಥ ಕೆಲಸ ಕೂಡ ಇಲ್ಲ. ಇಷ್ಟೆಲ್ಲ ಮಾಡಿದಿರೋ ಪೊಲೀಸರು ಧ್ವನಿ ಮಾಡೋರ ಮೇಲೆ ಸುಳ್ಳು ಕೇಸ್ ಹಾಕಿ ರೌಡಿ ಪಟ್ಟಿನ ಓಪನ್ ಮಾಡ್ತಾರೆ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ನಿಜವಾಗ್ಲೂ ಹೇಳ್ತೀನಿ, ಒಂದಲ್ಲ ಒಂದು ದಿವಸ ಈ ವ್ಯವಸ್ಥೆ ಬದಲಾಯಿಸಲೇಬೇಕು ಅಂತೇಳಿ ನಾವು ಕೂಡ ಧ್ವನಿ ಮಾಡ್ತಾ ಇದ್ದೀವಿ. ಅಲ್ರೋ ಮಾನ್ಗೇಡಿಗಳ, ಆರು ಕೇಸ್ ಇದೆ ಅಂತ ರೌಡಿ ಪಟ್ಟಿ ಓಪನ್ ಮಾಡೋರು. ಈಗ DK ಶಿವಕುಮಾರ್ ಅವ್ರ ಮೇಲೆ 19 ಕೇಸ್ ಇದೆ, ಓಪನ್ ಮಾಡಿ. ಯಾಕೆ ದಮ್ಮಿಲ್ವಾ? ಸಿದ್ದರಾಮಯ್ಯನವ್ರ ಮೇಲೆ 11 ಕೇಸ್ ಇದೆ, ಕ್ರಿಮಿನಲ್ ಕೇಸಸ್ ಪೆಂಡಿಂಗ್ ಇದೆ. ಅವರೇ ಡಿಕ್ಲೇರ್ ಮಾಡ್ಕೊಂಡಿರೋದು, ನಾವೇನ್ ಹೇಳ್ತಾ ಇಲ್ಲ. ನಾಗೇಂದ್ರ ಕಾಂಗ್ರೆಸ್ಸಿನ MLA ಮಾಜಿ ಮಿನಿಸ್ಟರ್ ನಾಗೇಂದ್ರ ಮೇಲೆ 42 ಇದೆ, ಓಪನ್ ಮಾಡಿ ರೌಡಿ ಪಟ್ಟಿ. ಇದಕ್ಕೆಲ್ಲ ದಮ್ಮು ತಾಕತ್ತು ಬೇಕು. ಅದಕ್ಕೆ ನಾವು ಕೂಡ ರಾಜಕೀಯಕ್ಕೆ ಬಂದಿರೋದು. ಹೋರಾಟ ಮಾಡಿ ನಾವು ಏನಕ್ಕೆ ರಾಜಕೀಯಕ್ಕೆ ಬಂದಿದೀವಿ ಅಂತಂದ್ರೆ, ರಾಜಕೀಯದಲ್ಲೇ ನಿಮ್ಮನ್ನ ಲಂಗು ಲಗಾಮ್ ಹಿಡ್ಕೊಳಕ್ ಆಗೋದು. ನಿಮ್ಮನ್ನ ಬೇರೆ ಎಲ್ಲೋ ಸುಮ್ನೆ ಹೋರಾಟ ಮಾಡಿ ಮೈ ಮೇಲೆ ಎಳ್ಕೊಂಬೇಕು ಬಿಟ್ರೆ ರಾಜಕೀಯದಲ್ಲೇ. ಹಾಗಾಗಿನೇ ರಾಜಕೀಯ ನಾವು ಮಾಡಕ್ ಬಂದಿದೀವಿ. ಅಧಿಕಾರಕ್ಕೆ ನಾವು ಬರ್ತೀವಿ, ಒಂದಲ್ಲ ಒಂದು ದಿವಸ ಅಧಿಕಾರಕ್ಕೆ ಬರ್ತೇವೆ. ನೀವು ಯಾರ್ಯಾರು ಏನೇನು ಮಾಡಿದಿರೋ ನೀವು ಹೇಳೋದಲ್ಲ, ಮುಂದಿನ ದಿನಗಳಲ್ಲಿ ನಮ್ಮಂತರ್ಗೆ ಈಗ ಅಧಿಕಾರ ಸಿಕ್ಕರೆ ಯು ವಿಲ್ ಬಿ ಪೋಸ್ಟೆಡ್ ಇನ್ CM's ಆಫೀಸ್. ಮುಖ್ಯಮಂತ್ರಿ ಕಚೇರಿ ಇದೆಯಲ್ಲ, ಅಲ್ಲೇ ಪೋಸ್ಟಿಂಗ್ ಮಾಡಿಸ್ಕೊಂತೀವಿ. ನಮ್ಮಂತರೇನ ಅಧಿಕಾರಕ್ಕೆ ಬಂದ್ರೆ ಬೆಳಗ್ಗೆಯಿಂದ ಸಂಘಟನೆ ನಿಮ್ ಮುಖ ನೋಡ್ಕೊಂಡೇ ಇರಬೇಕು. ಯಾಕೆ ಅಂತಂದ್ರೆ ನೀವು ಮಾಡ್ತಾರ ಬ್ರಿಟಿಷರಿಗೂ ಇವತ್ತಿನ ಭ್ರಷ್ಟ ವ್ಯವಸ್ಥೆಗೂ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಅಲ್ಲಿ ಒಂದ್ ಕಡೆ ಬಿಜೆಪಿ ಸರ್ಕಾರ, ಮಾನ್ಗೇಡಿ ಬಿಜೆಪಿ ಸರ್ಕಾರ 15 ದಿವಸದಿಂದ ಉಪವಾಸ ಕೂತಿದ್ದಾನೆ. ಸೋನಂ ವಾಚು ಡೋಂಟ್ ಕೇರ್, ಸತ್ತೋಗ್ಲಿ ಬಿಡೋ, ನಮ್ಗೇನಾಗ್ಬೇಕಾಗಿದೆ. ಓಕೆ, ಇದೇ ರೀತಿನೇ ಒಟ್ಟಿನಲ್ಲಿ ನೀವು ಎಲ್ಲಿವರೆಗೂ ಬದಲಾವಣೆ ಆಗಲ್ವೋ, ಎಲ್ಲಿವರೆಗೂ ನೀವು JDS BJP ಕಾಂಗ್ರೆಸ್ ಅನ್ಕೊಂತೀವೋ, ನಿಮ್ಮ ಮನೆ ಬರನ್ ಯಾರು ಚೇಂಜ್ ಮಾಡಕ್ಕಾಗಲ್ಲ. ನೀವೆಲ್ಲ ಮನ್ಸು ಚೇಂಜ್ ಮಾಡಿದ್ರೆ ಒಂದು ಹೊಸ ವ್ಯವಸ್ಥೆ ಮಾಡಬಹುದು ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್.